ತಮಿಳುನಾಡಿನ ಕಥೆಯನ್ನು ನಿಮಗೆ ಹೇಳ್ತಾ ಇದ್ವಿ. ಈ ಬಾರಿ ದೊಡ್ಡ ಮಟ್ಟದಲ್ಲಿ ಬಹುಮತದಲ್ಲೇ ಬಂದರು. ಆದರೆ ಪೂರ್ಣವಾದಂಥ ಬಹುಮತ ಅವರಿಗೆ ಸಿಗಲಿಲ್ಲ. 107 ಸ್ಥಾನಗಳಿಗೆ ನಿಂತ್ಕೊಂಡಿದ್ರು. ಈಗ ವಿಜಯ್ಗೆ ಸ್ಥಳೀಯವಾಗಿರುವಂಥ ಕೆಲ ಪಕ್ಷಗಳು ಬೆಂಬಲ ಕೊಟ್ಟಿವೆ. 2, 4, 1, 5 ಈ ಥರ ಇರುವಂತಹ ಸೀಟ್ಗಳನ್ನು ಕೆಲವೇ ಕ್ಷಣಗಳಲ್ಲಿ ಲೋಕಭವನಕ್ಕೆ ಈಗ ವಿಜಯ್ ತಲುಪಲಿದ್ದಾರೆ. ಸರ್ಕಾರ ರಚನೆಗೆ ಮತ್ತೆ ವಿಜಯ್ ಹಕ್ಕು ಮಂಡನೆಯನ್ನು ಮಾಡಲಿದ್ದಾರೆ. ಇದು 3ನೇ ಬಾರಿ ಆಗುತ್ತೆ ಅವರು. 119 ಸದಸ್ಯರ ಬೆಂಬಲ ಪತ್ರವನ್ನು ವಿಜಯ್ ನೀಡಲಿದ್ದಾರೆ. ತಮಿಳುನಾಡಿನಲ್ಲಿ ಮತ್ತೆ ಸರ್ಕಾರ ರಚನೆಯ ಪ್ರಕ್ರಿಯೆ ಈಗ ನಡೆಯುತ್ತೆ. ಕೆಲವೇ ಕ್ಷಣಗಳಲ್ಲಿ ಲೋಕಭವನಕ್ಕೆ ತಲುಪ್ತಾರೆ. ರಾಜ್ಯಪಾಲರನ್ನ ಭೇಟಿಯಾಗ್ತಾರೆ. ಅಲ್ಲಿ ಅವರು ಏನು ಕೇಳಿದ್ರು ಬಹುಮತದ ನಂಬರ್ಸ್ಗಳನ್ನು ಅದನ್ನು ಈಗ ಕೊಡುವಂಥ ಕೆಲಸ ಮಾಡ್ತಾರೆ. ಅದು 119 ಸದಸ್ಯರ ಬೆಂಬಲ ಪತ್ರದೊಂದಿಗೆ ವಿಜಯ್ ಈಗ ಲೋಕಭವನಕ್ಕೆ ಹೋಗಿದ್ದಾರೆ. ಈಗ ಸರ್ಕಾರ ರಚನೆ ಪ್ರಕ್ರಿಯೆ ಕೂಡ ಈಗ ಆರಂಭವಾಗುತ್ತೆ. ಕೆಲವೇ ಕ್ಷಣಗಳಲ್ಲಿ ಲೋಕಭವನಕ್ಕೆ ಈಗ ವಿಜಯ್ ಹೋಗಿ ತಲುಪ್ತಾರೆ. ತಲುಪಿದ ನಂತರ ಕೇಳಿಕೊಳ್ಳುತ್ತಾರೆ ಯಾವಾಗ ಪ್ರಮಾಣ ವಚನ ಏನು ಅಂತ ಹೇಳಿ. ಅದಾದ ನಂತರ ಸದನದ ಒಳಗಡೆಗೂ ಕೂಡ ತಮ್ಮ ನಂಬರ್ಸ್ಗಳನ್ನು ಸಾಬೀತುಪಡಿಸಬೇಕಾಗತ್ತೆ. ನನ್ನ ಸಹೋದ್ಯೋಗಿ ಮಸೂದ್ ಸುದೀರ್ಘವಾಗಿ ತಮಿಳುನಾಡಿನಲ್ಲೇ ಇದ್ದಾರೆ. ಅಲ್ಲಿಂದ ಮಾಹಿತಿಯನ್ನು ಕೊಡ್ತಾನೆ ಇದ್ದಾರೆ ಏನಾಗ್ತಾ ಇದೆ ಅನ್ನೋದನ್ನು. ಫೈನಲಿ ಮಸೂದ್, ಈಗ ಏನಾಗ್ತಾ ಇದೆ, ಲೋಕಭವನಕ್ಕೆ ಎಷ್ಟೊತ್ತಿಗೆ ಬರ್ತಾರೆ, ಮತ್ತು ಯಾವಾಗ ಪ್ರಮಾಣ ವಚನ ಏನು ಅನ್ನುವಂಥದ್ದು ಏನಾದರೂ ಮುನ್ಸೂಚನೆ ಸಿಗ್ತಾ ಇದೆಯಾ? ಏನು ಲೆಕ್ಕಾಚಾರಗಳಿದೆ? ಅರುಣ್, ಅಂತಿಮವಾಗಿ 4 ದಿನಗಳ ರಾಜಕೀಯ ಹೈ ಡ್ರಾಮಾದ ನಡುವೆಯೂ ಕೂಡ ವಿಜಯ್ ಅವರು ಗೆಲುವಿನ ನಗೆ ಬೀರಿರುವಂಥದ್ದು. ಇದು ಅವರ 2ನೇ ಗೆಲುವಂಥದ್ದು ಕೂಡ ಹೇಳ್ಬೋದು. ಒಂದು, ಅತಿ ದೊಡ್ಡ ಪಕ್ಷವಾಗಿ ಚುನಾವಣೆಯಲ್ಲಿ ಗೆದ್ದಿರುವಂಥದ್ದು. ಇನ್ನೊಂದು, ಈ 4 ದಿನಗಳ ಹೈ ಡ್ರಾಮಾದಲ್ಲಿ ಎಲ್ಲೋ ಒಂದು ಕಡೆ ಅವರಿಗೆ ಮಿಸ್ ಆಗುತ್ತಾ ಮುಖ್ಯಮಂತ್ರಿ ಆಗುವಂತಹ ಸಂದರ್ಭ ಅನ್ನುವಂತಹ ಸನ್ನಿವೇಶವು ಕೂಡ ನಿರ್ಮಾಣ ಆಗುವ ಹಂತದಲ್ಲಿತ್ತು. ಈಗ ಮತ್ತೆ ಅದರಲ್ಲೂ ಕೂಡ ಅವರು ವಿನ್ ಆಗಿರುವಂಥದ್ದು. ಈಗ ಅವರು ರಾಜಭವನಕ್ಕೆ 6 ಗಂಟೆಗೆ ಬರ್ತಾರೆ. ಈಗಾಗಲೇ ರಾಜ್ಯಪಾಲರು ಕೂಡ 2 ಅಪಾಯಿಂಟ್ಮೆಂಟ್ ಕೊಟ್ಟಿದ್ರು. ಒಂದು 4:15ಗೆ, ಇನ್ನೊಂದು 6 ಗಂಟೆಗೆ. 4:15ಗೆ ವಿಜಯ್ ಅವರು ಬರಲಿಕ್ಕಾಗಲಿಲ್ಲ. ಯಾಕೆಂದರೆ ಇನ್ನೂ ಕೂಡ ಆ ಸಂದರ್ಭದಲ್ಲಿ CPI, CPM, VCK ಅವರು ಅಧಿಕೃತವಾಗಿ ಬೆಂಬಲ ಪತ್ರ ಕೊಟ್ಟಿರಲಿಲ್ಲ. 4:15 ಅಪಾಯಿಂಟ್ಮೆಂಟ್ ಮಿಸ್ ಆದ ನಂತರ ಈಗ 6 ಗಂಟೆಗೆ ಮತ್ತೊಂದು ಅಪಾಯಿಂಟ್ಮೆಂಟ್ ಮಿಸ್ ಆಗಿರುವಂಥದ್ದು. ಈಗ CPI, CPM ಈಗಾಗಲೇ ಅಧಿಕೃತವಾಗಿ ರಾಜ್ಯಪಾಲರಿಗೆ ಬೆಂಬಲ ಪತ್ರವನ್ನು ರವಾನೆ ಮಾಡಿದ್ದಾರೆ. ನಾವು TVKಗೆ ಬೇಷರತ್ತು ಬೆಂಬಲ ಕೊಡ್ತೇವೆ ಅಂತ. ಇನ್ನು VCK ಇನ್ನು ಕೆಲವೇ ಕ್ಷಣಗಳಲ್ಲಿ ಅದು ಕೂಡ ಬೆಂಬಲ ಪತ್ರವನ್ನು ರವಾನೆ ಮಾಡುತ್ತೆ. ಅಲ್ಲಿಗೆ 118 ಏನು ಮ್ಯಾಜಿಕ್ ನಂಬರ್ ಬೇಕಾಗಿತ್ತು ವಿಜಯ್ಗೆ. 6 ಶಾಸಕರ ಕೊರತೆಯನ್ನು ಎದುರಿಸ್ತಾ ಇದ್ರು. ಆ 6 ಶಾಸಕರ ಕೊರತೆಯನ್ನು CPI, CPM ಮತ್ತು VCK ಕೊರತೆಯನ್ನು ತುಂಬಿರುವಂಥದ್ದು. ಆ ಮೂಲಕ ಮ್ಯಾಜಿಕ್ ನಂಬರನ್ನು ವಿಜಯ್ ಅವರು ದಾಟಿರುವಂಥದ್ದು. 6 ಗಂಟೆಗೆ ಸರಿಯಾಗಿ ರಾಜ್ಯಪಾಲರನ್ನ ಭೇಟಿ ಮಾಡ್ತಾರೆ. 118 ಶಾಸಕರ ಪಟ್ಟಿ ದಾಖಲೆ ಸಮೇತ, ಒಪ್ಪಿಗೆ ಪತ್ರದ ಸಮೇತ ರಾಜ್ಯಪಾಲರಿಗೆ ಕೊಡ್ತಾರೆ. ರಾಜ್ಯಪಾಲರು ಕೂಡ ಅದನ್ನೇ ಕೇಳ್ತಾ ಇದ್ದದ್ದು. ನಿನ್ನೆ ಮೊನ್ನೆ 2 ಬಾರಿಯೂ ಕೂಡ ಹಕ್ಕು ಮಂಡನೆಗೆ ವಿಜಯ್ ಅವರು ಹೋದಾಗ ರಾಜ್ಯಪಾಲರು ಬೆಂಬಲ ಪತ್ರ, ಆ ದಾಖಲೆ ಜೊತೆಗೆ 118 ಶಾಸಕರ ಸಹಿಯುಳ್ಳ ಪತ್ರ. ಹಾಗಾಗಿ ಅವೆರಡು ನಿನ್ನೆ ಮೊನ್ನೆ ಆಗಲಿಲ್ಲ. ಇವತ್ತು ಅದು ಸಾಧ್ಯ ಆಯಿತು ವಿಜಯ್ ಅವರಿಗೆ. ಇವತ್ತು ಆ ಬೆಂಬಲ ಪತ್ರದೊಂದಿಗೆ 118 ಶಾಸಕರ ಪಟ್ಟಿಯೊಂದಿಗೆ ವಿಜಯ್ ಅವರು ಹೆಮ್ಮೆಯಿಂದ ಹೋಗಿ ರಾಜ್ಯಪಾಲರನ್ನ ಭೇಟಿ ಮಾಡ್ತಾರೆ. 6 ಗಂಟೆಗೆ ಸರಿಯಾಗಿ. ರಾಜ್ಯಪಾಲರು ಈ ಬಾರಿ ಅವರಿಗೆ ಅನುಮತಿ ಕೊಡಲೇಬೇಕು. ಪದಗ್ರಹಣಕ್ಕೂ ಕೂಡ ಅನುಮತಿ ಕೊಡಬೇಕು. ಪದಗ್ರಹಣ ಆದ ನಂತರ 1-2-3 ದಿನಗಳ ಅಥವಾ 1 ವಾರದ ಒಳಗಡೆ ಅವರಿಗೆ ವಿಶ್ವಾಸ ಮತಯಾಚನೆಗೂ ಕೂಡ ಆ ಮುಹೂರ್ತವನ್ನು ರಾಜ್ಯಪಾಲರು ಕೊಡ್ತಾರೆ. ವಿಶ್ವಾಸ ಮತಯಾಚನೆಯನ್ನು ವಿಧಾನಸಭೆ ಕಲಾಪ ಕರೆದು ಅಲ್ಲಿ ವಿಶ್ವಾಸ ಮತಯಾಚನೆಯನ್ನು ವಿಜಯ್ ಅವರು ತೋರಿಸ್ಬೇಕು. ಅದು ನಾಳೆ ಪದಗ್ರಹಣ ಏನಾದರೂ ಡಿಸೈಡ್ ಆದರೆ ಅದಾದ 1-5-6 ದಿನಗಳಲ್ಲಿ ವಿಶ್ವಾಸ ಮತಯಾಚನೆಗೆ ಸದನ ಕರಿಬೇಕಾಗುತ್ತೆ. ಅದಕ್ಕೂ ಕೂಡ ರಾಜ್ಯಪಾಲರು ದಿನಾಂಕ ಕೊಡ್ತಾರೆ. ಸದನದಲ್ಲಿ ಬಹುಮತವನ್ನು ಅವರು ತೋರಿಸಬೇಕಾಗುತ್ತೆ. ಈಗ ಬೆಂಬಲ ಪತ್ರದೊಂದಿಗೆ ಎಲ್ಲ 118 ಶಾಸಕರ ಒಪ್ಪಿಗೆ ಪತ್ರ ಕೊಟ್ಟಿರೋ ಹಿನ್ನೆಲೆಯಲ್ಲಿ ವಿಶ್ವಾಸ ಮತದಲ್ಲೂ ಕೂಡ ವಿಜಯ್ ಅವರು ಬಹುತೇಕ ಗೆಲ್ತಾರೆ. ಅಲ್ಲಿಗೆ ತಮಿಳುನಾಡಲ್ಲಿ ಏನು ಜನಾದೇಶ ಬಂದಿದೆ, ಆ ಜನಾದೇಶದ ಪ್ರಕಾರವೇ TVK ಮುಖ್ಯಸ್ಥ ಆಗಿರುವಂತಹ ನಟ ವಿಜಯ್ ಅವರು CM ಆಗ್ತಾ ಇದ್ದಾರೆ. ಈಗ ಈ ಒಂದು ವಿಚಾರ ಇವತ್ತಿನ ಮಧ್ಯಾಹ್ನದ ನಂತರ, ಅಂದರೆ ಹತ್ತತ್ರ 1 ಗಂಟೆ 2 ಗಂಟೆ ನಂತರದ ಅತಿ ದೊಡ್ಡ ರಾಜಕೀಯದ ವಿದ್ಯಮಾನ ತಮಿಳುನಾಡು ರಾಜಕೀಯದಲ್ಲಿ. ಯಾಕೆಂದರೆ ಅದಕ್ಕೂ ಮುನ್ನ ಬೇರೆ ಬೇರೆ ಆತಂಕಕಾರಿ ವಿದ್ಯಮಾನಗಳು ಕೂಡ ನಡೀತಾ ಇದ್ವು. ಅಂದರೆ ಆತಂಕ ಅಂದರೆ ವಿಜಯ್ಗೆ, TVKಗೆ ಆತಂಕಕಾರಿಯುವಂತಹ ವಿದ್ಯಮಾನಗಳು. DMK, ADMK ಎಲ್ಲೋ ಒಂದು ಕಡೆ ಮೈತ್ರಿ ಮಾಡ್ಕೊಬಿಡ್ತವೆ ಅನ್ನುವಂಥ ಸನ್ನಿವೇಶ ಸೃಷ್ಟಿಯಾಗಿತ್ತು. ಆದರೆ ಅದು ಗಾಸಿಬಾಗೆ ಉಳ್ಕೊಂಡಿದ್ದೆ. ಅವೆರಡೂ ಬದ್ಧವೈರಿಗಳು ಕೊನೆಗೂ ಕೂಡ ಒಗ್ಗೂಡಲ್ಲ ಅನ್ನುವಂಥ ಸಂದೇಶವನ್ನು ಈ ಮೂಲಕ ರವಾನೆ ಮಾಡಿರುವಂಥದ್ದು. ಜೊತೆಗೆ TVKಗೆ ಈಗ ಅಧಿಕಾರ ಸಿಕ್ಕಿರುವಂಥದ್ದು. 6 ಗಂಟೆಗೆ ಸರಿಯಾಗಿ ರಾಜ್ಯಪಾಲರನ್ನ ವಿಜಯ್ ಅವರು ಭೇಟಿ ಮಾಡ್ತಾರೆ. ಅದೊಂದು ಕ್ಷಣ ಬಾಕಿ ಇರುವಂಥದ್ದು. ಜೊತೆಗೆ ಈಗ
ರಾಜಭವನದ ಮುಂದೆ ನೀವು ನೋಡಿದ್ರಲ್ಲ, ಸಾಕಷ್ಟು ಬಿಗಿ ಪೊಲೀಸ್ ಭದ್ರತೆಯನ್ನು ಕೂಡ ಹಾಕಲಾಗಿದೆ. ಹಿರಿಯ ಪೊಲೀಸ್ ಅಧಿಕಾರಿಗಳೇ ಈಗ ಅಲ್ಲಿ ನಿಯೋಜನೆ ಆಗಿರುವಂಥದ್ದು. ಅಭಿಮಾನಿಗಳು ಕೂಡ ಈ ಕಡೆ ಬರ್ತಾ ಇದ್ದಾರೆ. ಇದುವರೆಗೆ ಪೊಲೀಸರು ರಾಜಭವನದ ಮುಂದೆ ಅಭಿಮಾನಿಗಳು ಬರೋದಕ್ಕೆ ಬಿಟ್ಟಿಲ್ಲ, ಆದರೆ ಸಾಕಷ್ಟು ಸಂಖ್ಯೆಯಲ್ಲಿ ಸ್ವಲ್ಪ ದೂರದಲ್ಲಿ ಅಭಿಮಾನಿಗಳು ಜಮಾಯಿಸ್ತಾ ಇದ್ದಾರೆ. ಹಾಗಾಗಿ ಒಂದು ರೀತಿಯಲ್ಲಿ ಸಂಭ್ರಮ ಅವರ ಅಭಿಮಾನಿಗಳಲ್ಲಿ ಮನೆ ಮಾಡಿರುವಂಥದ್ದು. ಇಡೀ ತಮಿಳುನಾಡಾದ್ಯಂತ ಅಪಾರ ಅಭಿಮಾನಿಗಳನ್ನು ಅವರು ಸಂಪಾದನೆ ಮಾಡಿದ್ದಾರೆ. ವಿಜಯ್ ಅವರು CM ಆಗ್ತಾ ಇರುವಂಥದ್ದು ಅವರ ಅಭಿಮಾನಿಗಳಿಗೂ ಕೂಡ ದೊಡ್ಡ ಸಂಭ್ರಮ. ಈ ಸೆಲೆಬ್ರೇಷನ್ ಇದೆಯಲ್ಲ, ಅದು ವಾರಗಟ್ಟಲೆ ಮಾಡೋ ಸಾಧ್ಯತೆ ಕೂಡ ಅದು ಇದೆ. ಜೊತೆಗೆ ಬಹುತೇಕ ನಾಳೆ ಚೆನ್ನೈನ ನೆಹರು ಇಂಡೋರ್ ಸ್ಟೇಡಿಯಂನಲ್ಲಿ ಪದಗ್ರಹಣ ಕಾರ್ಯಕ್ರಮಕ್ಕೂ ಕೂಡ ದಿನಾಂಕ ನಿಗದಿಯಾಗುವ ಸಾಧ್ಯತೆ ಇದೆ. ಅದರ ಬಗ್ಗೆ ಇನ್ನಷ್ಟು ಅಧಿಕೃತವಾಗಿ TVK ಪಕ್ಷ ಘೋಷಣೆ ಮಾಡಬೇಕಾಗಿದೆ. ಅರುಣ್. ಓಕೆ ಮಸೂದ್, ಹಾಗೆ ಸಂಪರ್ಕದಲ್ಲಿರಿ, ವಾಪಸ್ ಬರ್ತೀನಿ.